How happy are you with what Salar did in that aspect of filling up, the cinema halls? I'm not completely happy yet. Okay. I just feel I am a little disappointed how much effort I put into the first part. But I've been confident of very few things in my life. Salar 2 is something that unquestionably will be one of my best works. Wow. Lovely. ನಮ್ಮ ಕನ್ನಡದ ಪ್ರಶಾಂತ್ ನೀಲ್ ಅವರು ಡೈರೆಕ್ಟ್ ಮಾಡಿರೋ ಸಲಾರ್ ರಿಲೀಸ್ ಆಗಿ ತನ್ನ ಲೈಫ್ ಟೈಮ್ ನಲ್ಲಿ 700 ಕೋಟಿನ ಕಲೆಕ್ಟ್ ಮಾಡಿದೆ. ಆದ್ರೆ ಸಲಾರ್ ಮೂವಿ ರಿಲೀಸ್ ಆದಾಗ ಮೂವಿಗೆ ನಾರ್ಮಲ್ ಹೈಪ್ ಇತ್ತು. ಆದ್ರೆ ಅದು ರಿಲೀಸ್ ಆಗಿ 1 ವರ್ಷಕ್ಕೆ ಈಗ ಸಲಾರ್ ಮೂವಿ ಸೀಕ್ವೆಲ್ಗೆ ಬಹಳ ಹೈಪ್ ಇದೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ, ಜನ ಥಿಯೇಟರ್ಗೆ ಹೋಗಿ ಅಲ್ಲಿರೋ ಸಿನಿಮಾ ಇಷ್ಟ ಆಗದೆ ಸಲಾರ್ ಮೂವಿನ ನೋಡ್ತಾರೆ. ಹಾಗಾದ್ರೆ ರಿಲೀಸ್ ಆದಾಗ ಅಷ್ಟು ಹೈಪ್ ಇಲ್ಲದೆ ಇರೋ ಮೂವಿಗೆ ಸಡನ್ ಆಗಿ ಇಷ್ಟು ಹೈಪ್ ಹೇಗೆ ಬಂತು ಅನ್ನೋದನ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಚಿತ್ರಚರ್ಚೆ. ಇನ್ನು ಮೊನ್ನೆ ಸಲಾರ್ 1 ಇಯರ್ ಆನಿವರ್ಸರಿ ಸಂದರ್ಭದಲ್ಲಿ ಪ್ರಶಾಂತ್ ನೀಲ್ ಅವರು ಏನು ಹೇಳಿದ್ರು ನೋಡಿ. ಸಲಾರ್ ಮೂವಿ ಥಿಯೇಟರ್ನಲ್ಲಿ ರಿಲೀಸ್ ಆದಾಗ ಬಹಳ ನೆಗೆಟಿವ್ ಟಾಕ್ ಬಂದವು. ಅದಕ್ಕೆ ಮೇನ್ ಕಾರಣಗಳಂದ್ರೆ ಕೆಲವಿವೆ. ಅದರಲ್ಲಿ ಮೊದಲನೇ ಕಾರಣ ಬಂದ್ಬಿಟ್ಟು ಇನ್ಫ್ಲೂಯೆನ್ಸ್ ಆಫ್ ಪ್ರಭಾಸ್ ಬಿಫೋರ್ ಮೂವೀಸ್ ಆನ್ ಸಲಾರ್. ಇನ್ಫ್ಲೂಯೆನ್ಸ್ ಆಫ್ ಪ್ರಭಾಸ್ ಬಿಫೋರ್ ಮೂವೀಸ್ ಲೈಕ್ ಸಾಹು, ರಾಧೇಶ್ಯಾಮ್ ಅಂಡ್ ಆದಿಪುರುಷ್. ಆಫ್ಟರ್ ಬಾಹುಬಲಿ ಪ್ರಭಾಸ್ ಅವರು ಒಬ್ಬ ದೊಡ್ಡ ಪ್ಯಾನ್ ಇಂಡಿಯನ್ ಸ್ಟಾರ್ ಆಗಿಬಿಟ್ರು. ಆದರೆ ಅವರ ಕೆಲವು ಸಿನಿಮಾಗಳಿಂದ ಬಹಳ ಬ್ಯಾಕ್ಲಾಶ್ನ ಫೇಸ್ ಮಾಡಿದರು. ಆ್ಯಂಡ್ ಸಾಹು ಸ್ವಲ್ಪ ಬೇರೆ ಆಗಿದ್ರು. ರಾಧೇಶ್ಯಾಮ್ ಅಂಡ್ ಆದಿಪುರುಷ್ ವಾಸ್ ಸೋ ಬ್ಯಾಡ್ ಫಿಲ್ಮ್ಸ್. ಆ್ಯಂಡ್ ಆಫ್ಟರ್ ರಿಲೀಸ್ ಆಫ್ ಆದಿಪುರುಷ್ ಅದೇ ವರ್ಷ ಬರೀ 6 ತಿಂಗಳ ಗ್ಯಾಪ್ನಲ್ಲಿ ಸಲಾರ್ ಮೂವಿ ರಿಲೀಸ್ ಆಯ್ತು. ಆ್ಯಂಡ್ ಆದಿಪುರುಷ್ ಮಾಡಿದ ಡ್ಯಾಮೇಜ್ನಿಂದ ಜನ ಇನ್ನೂ ಹೊರಗೆ ಬಂದಿರಲಿಲ್ಲ. ಆ್ಯಂಡ್ ಆಲ್ಸೋ ಸಲಾರ್ ಮೂವಿ 2 ಪಾರ್ಟ್ಸ್ ಮೂವಿ ಆಗಿರೋದ್ರಿಂದ ಫಸ್ಟ್ ಪಾರ್ಟ್ನ ಕೇವಲ ಸೆಟಪ್ ಮಾಡ್ತಾ ಹಾಗೆ ಕಾಂಪ್ಲಿಕೇಟೆಡ್ ಕ್ಯಾರೆಕ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಸಿನಿಮಾ ಬಹಳ ಬಿಲ್ಡಪ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಪೇ ಆಫ್ನೇ ಕೊಡೋಲ್ಲ, ಬಿಕಾಸ್ ಇದು 2 ಪಾರ್ಟ್ಸ್ ಮೂವಿ. ಸೆಕೆಂಡ್ ಪಾರ್ಟ್ನಲ್ಲಿ ಅದರ ಪೇ ಆಫ್ ಕನ್ಕ್ಲೂಷನ್ ಎಲ್ಲ ಸಿಗುತ್ತೆ ಅಂತ ಹೋಪ್ ಮಾಡೋಣ. ಇನ್ನು ಇದಕ್ಕೆ ಎರಡನೇ ಕಾರಣ ಬಂದ್ಬಿಟ್ಟು ಕ್ಯಾರೆಕ್ಟರ್ಸ್ ಜೊತೆ ಎಮೋಷನಲ್ ಕನೆಕ್ಟ್. ಸಲಾರ್ ಮೂವಿಲಿ ಇರೋ ಯಾವ ಕ್ಯಾರೆಕ್ಟರ್ಗೂ ನಾವು ಎಮೋಷನಲಿ ಕನೆಕ್ಟ್ ಆಗೋಲ್ಲ, ಬಿಕಾಸ್ ನಮ್ಮ ಹೀರೋ ದೇವ ಮತ್ತು ವರದಗೆ ಕೊಟ್ಟಷ್ಟು ಸ್ಕ್ರೀನ್ ಟೈಮ್ ಮೂವಿಲಿ ಯಾವ ಕ್ಯಾರೆಕ್ಟರ್ಗೆ ಕೊಟ್ಟಿಲ್ಲ, ಎಕ್ಸೆಪ್ಟ್ ಆ ಖಾನ್ಸಾರ್ ಲೋರ್ನ ಅವರು ನಮ್ಗೆ ಎಕ್ಸ್ಪ್ಲೇನ್ ಮಾಡುವಾಗ. ದಾಟ್ಸ್ ಅ ಗುಡ್ ಚಾಯ್ಸ್ ಮ್ಯಾನ್. ಇನ್ನು ಮೂರನೇ ಕಾರಣ ಬಂದ್ಬಿಟ್ಟು ರೀಮೇಕ್. ಈ ಟೈಮ್ ನಲ್ಲಿ ಇಂಡಿಯನ್ ಸಿನಿಮಾದಲ್ಲಿ ರೀಮೇಕ್ ಅಂದ್ರೆ ಜನಗಳ ಇಂಟ್ರೆಸ್ಟ್ ಆಲ್ರೆಡಿ ಕಡಿಮೆ ಆಗ್ಬಿಡುತ್ತೆ. ಸಲಾರ್ ಮೂವಿಗೂ ಹಾಗೂ ಉಗ್ರ ಮೂವಿಗೂ ಬಹಳ ಸಿಮಿಲಾರಿಟೀಸ್ ಇದಾವೆ. ಅಂಡ್ ನೀವು ಅದನ್ನ ಕಂಪೇರ್ ಮಾಡಿ ಕ್ಲೀನ್ ಆಗಿ ನೋಡ್ಬೋದು. ಅಂಡ್ 4ನೇ ಕಾರಣ ಬಂದ್ಬಿಟ್ಟು ಕ್ಲಾಶ್ ವಿತ್ ಡಂಕಿ. ಸಲಾರ್ ಮೂವಿ ಡಂಕಿ ಸಿನಿಮಾದ ಜೊತೆ ಕ್ಲಾಶ್ ಆಗಿತ್ತು. ಆ್ಯಂಡ್ ಆ ವರ್ಷ ಹಿಂದಿ ಸಿನಿಮಾಗಳ ಹವಾ ಬಹಳ ಜೋರಾಗಿತ್ತು. ಎಸ್ಪೆಷಲಿ ಶಾರುಖ್ ಖಾನ್ ಅವ್ರದ್ದು ಜವಾನ್, ಪಠಾನ್ ಅಂತ 2 ಸಿನಿಮಾಗಳ ಜೊತೆ ಆಲ್ರೆಡಿ 1000+ ಕ್ರೋರ್ಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ್ವು. ಡಂಕಿ ಮೂವಿ ಬಾಲಿವುಡ್ ಡ್ರೀಮ್ ಕಾಂಬೋ ಆದ ಶಾರುಖ್ ಖಾನ್ ಮತ್ತು ರಾಜ್ಕುಮಾರ್ ಹಿರಾನಿ ಅವರ ಜೊತೆ ಬರ್ತಿದ್ರು. ಆ್ಯಂಡ್ ಪ್ರಭಾಸ್ ಅವರ ಬಿಫೋರ್ ಫಿಲ್ಮ್ಸ್ ಆಲ್ಮೋಸ್ಟ್ ಡಿಸಾಸ್ಟರ್ ಆಗಿರೋದ್ರಿಂದ ನಾರ್ತ್ ಪೀಪಲ್ ಪ್ರಯಾರಿಟಿ ಡಂಕಿ ಆಗಿತ್ತು. ಆ್ಯಂಡ್ ಸಲಾರ್ ಮೂವಿ ಫಸ್ಟ್ ಡೇ ನೆಟ್ ಕಲೆಕ್ಷನ್ ಆಫ್ ನಾರ್ತ್ ನಲ್ಲಿ ಬಂದ್ಬಿಟ್ಟು ಕೇವಲ 15 ಕೋಟಿ. ಆದ್ರೆ ಆದಿಪುರುಷ್ ಎಷ್ಟೇ ಡಿಸಾಸ್ಟರ್ ಅಂತ ಗೊತ್ತಿದ್ರು ಫಸ್ಟ್ ಡೇ ಕಲೆಕ್ಷನ್ ಬಂದ್ಬಿಟ್ಟು ನಾರ್ತ್ ನಲ್ಲಿ 37 ಕೋಟಿನ ಕಲೆಕ್ಟ್ ಮಾಡಿದೆ. ಡೆಫಿನೆಟ್ಲಿ ಪ್ರಭಾಸ್ ಅವರ ಪ್ರೀವಿಯಸ್ ಡಿಸಾಸ್ಟರ್ ಮೂವಿ ಸೆಲೆಕ್ಷನ್ ಸಲಾರ್ ನಾರ್ತ್ ಇಂಡಿಯಾ ಕಲೆಕ್ಷನ್ಗೆ ಹ್ಯಾಂಪರ್ ಮಾಡಿದೆ. ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವೀಕ್ ಮಾರ್ಕೆಟಿಂಗ್ ಆಫ್ ಸಲಾರ್. ನಾನ್ ನೋಡಿರೋ ಪ್ಯಾನ್ ಇಂಡಿಯಾ ಮೂವಿ ಮಾರ್ಕೆಟಿಂಗ್ ನಲ್ಲಿ ಬಹಳ ಲೇಮ್ ಮಾರ್ಕೆಟಿಂಗ್ ಆಗಿತ್ತು ಸಲಾರ್ ಮೂವಿಗೆ. ಯಾಕಂದ್ರೆ KGF 2 ಟೈಮ್ ನಲ್ಲಿ KGF 2 ಒಂದು ಸೀಕ್ವೆಲ್ ಮೂವಿ ಆದ್ರೂ ಬಹಳ ಜೋರಾಗಿ ಮಾರ್ಕೆಟಿಂಗ್ ಮಾಡಿದ್ರು. ಅಂದ್ರೆ ಇಂಟರ್ವ್ಯೂಸ್, ಇಂಟರಾಕ್ಷನ್ಸ್, ಫ್ಯಾನ್ ಮೀಟ್, ಮಚ್ ಮೋರ್. ಆದ್ರೆ ಸಲಾರ್ ಟೀಮ್ ಅವರು ಜಸ್ಟ್ ಪ್ರಭಾಸ್, ಪೃಥ್ವಿರಾಜ್ ಸುಕುಮಾರನ್ ಅಂಡ್ ಪ್ರಶಾಂತ್ ನೀಲ್ನ ಕರ್ಕೊಂಡು ರಾಜಮೌಳಿ ಅವರ ಜೊತೆ ಒಂದು ಇಂಟರ್ವ್ಯೂನ ಡ್ರಾಪ್ ಮಾಡಿದ್ದಾರೆ ಅಷ್ಟೇ. ದ್ಯಾಟ್ಸ್ ಇಟ್. ಅಂಡ್ ಈ ಕಾಲದಲ್ಲಿ ಮೂವಿ ಪ್ರಮೋಷನ್ಸ್ಗೆ ಮಾರ್ಕೆಟಿಂಗ್ ಒಂದು ಬಹಳ ದೊಡ್ಡ ಪಾತ್ರನ ಪ್ಲೇ ಮಾಡುತ್ತೆ. ಅಂಡ್ ಇನ್ನೊಂದು ಎಕ್ಸ್ಟ್ರಾ ಅಂಡರ್ಲೈಯಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಮೂವಿಯ ಆಕ್ಷನ್ ಕಾಟೇರಮ್ಮ ಸೀಕ್ವೆನ್ಸ್ ಬಿಟ್ರೆ ಇನ್ನ ಮಿಕ್ಕಿದ್ದೆಲ್ಲ ಟೂ ಬ್ಯಾಡ್ ಅಂತ ಹೇಳ್ತಾ, ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಏನು ಅಂತ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋನ ನೀವು ಇಲ್ಲಿವರೆಗೂ ಏನಾದ್ರು ನೋಡಿದಿರಾ ಅಂದ್ರೆ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಸೈನಿಂಗ್ ಆಫ್ ಟೀಮ್ ಚಿತ್ರಚರ್ಚೆ.